ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ಜೈನ ಅಲ್ಪಸಂಖ್ಯಾತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕಮಿಟಿ ಜಮಖಂಡಿ ಹಾಗೂ ಸಮಸ್ತ ಜೈನ ಸಮಾಜದ ವತಿಯಿಂದ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ 90% ಹಾಗೂ ಅದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಮತ್ತು ದ್ವಿತೀಯ ಪಿಯುಸಿಯ ಕಲೆ, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ 90% ಮತ್ತು ಅದಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಆರ್.ಪಿ. ನ್ಯಾಮಗೌಡ, ಅರುಣ್ ಕುಮಾರ್ ಶಾ, ಡಿ.ಟಿ. ದೇಸಾಯಿ, ಭೂಪಲ್ ನೇಮಣ್ಣವರ್, ಚಂದ್ರಗುಪ್ತ ಬೆಳಗಲಿ, ನೇವಿನಾಥ್ ಪಾಟೀಲ್, ದೇವಾಲ್ ದೇಸಾಯಿ, ದಯಾನಂದ್ ಶಿರ್ಗರ್, ಬಾಹುಬಲಿ ಉಪಾಧ್ಯಾಯ, ಉತ್ತಮ್ ಪುರಾವಲ್, ಸಂತೋಷ್ ಜೈನ್, ಮಹಾವೀರ್ ಜೈನ್, ನೇಮಿನಾಥ್, ಪಿಎಸ್ ಹೂಗಾರ್, ನೇಮಿನಾಥ್ ನ್ಯಾಮಗೌಡ, ಆದಿನಾಥ್ ನರಸಾಗೊಂಡ, ಬಸವರಾಜ್ ಅಲಗೂರ್, ನ್ಯಾಗೌಡ ಕೋರೆ, ಅನಿತಾ ಶಿರ್ಗೊಂಡ, ಮುಗಿಯಪ್ಪ ದೇಸಾಯಿ, ನೇಮಿನಾಥ್, ಕಾಂತಿಲಾಲ್ ಹೊಸವಾಲ್, ಬಾಹುಬಲಿ ಸೌದಿ, ಹಿರೇಗೌಡರು ಸೇರಿದಂತೆ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಗಸ್ತ್ಯ ಟೈಮ್ಸ್ ಸದಾ ನಿಮ್ಮೊಂದಿಗೆ. 23/6/2024 ಜೈನ ಅಲ್ಪಸಂಖ್ಯಾತರ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕಮಿಟಿ ಹಾಗೂ ಸಮಸ್ತ ಜೈನ ಸಮಾಜ ಜಮಖಂಡಿ ತಾಲೂಕು ವತಿಯಿಂದ 23-24ನೇ ಸಾಲಿನ ಪ್ರತಿಭಾನ್ವಿತ ಮಕ್ಕಳಿಗೆ ಒಂದು ನಗದು ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ದಿಗಂಬರ ಜೈನ ಬಸ್ತಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ 97 ವಿದ್ಯಾರ್ಥಿಗಳು ಈ ಪುರಸ್ಕಾರಕ್ಕೆ ಅರ್ಹರಾಗಿದ್ದಾರೆ. ಅದರಲ್ಲಿ 69 ಜನ PUC, ಆಮ್ಯಾಗ 28 ಜನ SSLCಯಲ್ಲಿ 90 ಹಾಗೂ 90ಕ್ಕಿಂತ ಮೇಲ್ಪಟ್ಟು ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ. ಈ ಸಂಘ ಟ್ರಸ್ಟ್ ಕಮಿಟಿಯವರು ಇದಲ್ಲದೇ ಈ ಸಮಾಜದಲ್ಲಿ ವಿಶೇಷ ಒಂದು ವಿದ್ಯಾಭ್ಯಾಸವನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೆ ಕೂಡ ಸನ್ಮಾನವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗ್ತಿದೆ. ಅದರಲ್ಲಿ ವಿಶೇಷವಾಗಿ ಅಂದರೆ MBBS, MD, ಆಮ್ಯಾಗ ಡಿಗ್ರಿದಲ್ಲಿ ಯಾರಾದರೂ ಗೋಲ್ಡ್ ಮೆಡಲು, ಆಮ್ಯಾಗ ಫಸ್ಟ್ ರ್ಯಾಂಕ್ ಬಂದಿದ್ರೆ ಅಂಥವ್ರನ್ನು ಸಹಿತ ಈ ಟ್ರಸ್ಟ್ ಕಮಿಟಿ ವತಿಯಿಂದ ಸಮಸ್ತ ಜೈನ ಸಮಾಜದ ವತಿಯಿಂದ ಅವರಿಗೆ ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಿದೆ. ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಈ ನಮ್ಮ ಟ್ರಸ್ಟ್ ಕಮಿಟಿಯ ಎಲ್ಲ ಸದಸ್ಯರು ತಮ್ಮ ತನುಮನ ಧನ ಸಹಾಯದಿಂದ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಹಗಲಿಲ್ಲದೆ ದುಡಿದು ಇದನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಕಟಿಬದ್ಧರಾಗಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ. ಸಂಖ್ಯಾತರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕಮಿಟಿ ಹಾಗೂ ಸಮಸ್ತ ಜೈನ ಸಮಾಜ ಜಮಖಂಡಿಯ ವತಿಯಿಂದ ಈ ವರ್ಷ 8ನೆಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು. ಈ ಸಲ ನಮ್ಮ ಬಾಗಲಕೋಟೆ ಜಿಲ್ಲೆಯ 100ಕ್ಕೂ ಹೆಚ್ಚು ಮಕ್ಕಳಿಗೆ ನಾವು ಅವರನ್ನು ಗುರುತಿಸಿ ಅವರಿಗೆ ಅವರ ಪ್ರತಿಭೆಯನ್ನು ಗುರುತಿಸಿ ವಿಶೇಷವಾದಂತಹ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈಗ ಬಹಳ ವಿಜೃಂಭಣೆಯಿಂದ ನೆರವೇರಿತು. ಈ ಕಾರ್ಯಕ್ರಮ 8ನೇ ಕಾರ್ಯಕ್ರಮವಾಗಿದ್ದು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಪಾರ್ಶ್ವನಾಥರಾದ ಎಲ್ಲ 24 ತೀರ್ಥಂಕರರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಜ್ಞಾನದಾತೆ ಮೋಕ್ಷದಾತೆ ಜನವಾಣಿಯನ್ನು ಸ್ಮರಣೆ ಮಾಡ್ತಾ ಎಲ್ಲ ಗುರುಗಳಿಗೆ ಚರಣಾರವಿಂದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಯಾವ ನಮ್ಮ ಜೈನ ಅಲ್ಪಸಂಖ್ಯಾತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕಮಿಟಿ ವತಿಯಿಂದ ಹಾಗೂ ನಮ್ಮ ಸಮಸ್ತ ಜೈನ ಸಮಾಜದ ವತಿಯಿಂದ 8ನೇ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ವೇದಿಕೆ. ಕಣ್ಣಿಂದ ಬದುಕಬಹುದು, ಕಾಲಿಲ್ಲದೆ ಬದುಕಬಹುದು, ಕೈ ಇಲ್ಲದೆ ಬದುಕಬಹುದು, ಆದರೆ ಜ್ಞಾನ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಬಂಧುಗಳೇ. ಅದಕ್ಕೆ ನಾವು ಗಳಿಸಬೇಕಾದಂಥದ್ದು ಹಣಕ್ಕಿಂತಲೂ ಜ್ಞಾನ. ಅದು ಎಲ್ಲಿಂದ ಸಿಗುತ್ತದೆ ಅಂದರೆ ಒಂದು ನಮ್ಮ ಸಂಸ್ಕಾರದಿಂದ ಸಿಗುತ್ತದೆ, ಇನ್ನೊಂದು ಶಿಕ್ಷಣದಿಂದ ಸಿಗುತ್ತದೆ. ಸಂಸ್ಕಾರ ಮತ್ತು ಶಿಕ್ಷಣ ಎರಡೂ ಇದ್ದಾಗ ಮಾತ್ರ ಮನುಷ್ಯನಿಗೆ ಗೌರವ ಅನ್ನುವಂಥ ಮಾತನ್ನು ಹೇಳಿಕೆ ಇಷ್ಟಪಡ್ತೇನೆ. ಈ ಒಂದು ವರ್ಷದಲ್ಲಿ ಅನೇಕ 98 ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದೀರಿ. ಬಹಳ ಒಳ್ಳೆಯ ವಿಚಾರ. ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಜೋರಾಗಿ ಚಪ್ಪಾಳೆ ತಟ್ಟಬೇಕು, ನಾವು ಅಭಿನಂದಿಸಬೇಕು. ಧರ್ಮ ಇಲ್ಲ ಅಂದ್ರೆ ಯಾವ ಶಿಕ್ಷಣಕ್ಕೂ ಬೆಲೆ ಇಲ್ಲ. ಇರಬಹುದು ನೀವು ಒಳ್ಳೆ ಹುದ್ದೆಯಲ್ಲಿ, ಇರಬಹುದು ನೀವು ಸಂಪತ್ತಿಯಲ್ಲಿ ದೊಡ್ಡವರು, ಇರಬಹುದು ನೀವು ಆಸ್ತಿಯಲ್ಲಿ ದೊಡ್ಡವರು, ಆದರೆ ಸಂಸ್ಕಾರ ಇಲ್ಲದ ಜನ ಮಾತಾಡ್ತಾರೆ. ಎಷ್ಟು ಶಿಕ್ಷಣ ಇದ್ದರೇನೋ, ಎಷ್ಟು ಹಣ ಇದ್ದರೇನೋ, ಎಷ್ಟು ಸಂಪತ್ತಿ ಇದ್ದರೇನೋ, ನಿಮ್ಮಲ್ಲಿ ಸಂಸ್ಕಾರದ ಕೊರತೆ ಇತ್ತು ಅಂದರೆ ಆ ಮನುಷ್ಯನಿಗೆ ಬೆಲೆ ಸಿಗುವುದು ಬಹಳ ಕಡಿಮೆ ಬಂಧುಗಳೇ. ಅದಕ್ಕಾಗಿ ನಾನು ತಮ್ಮೆಲ್ಲ ಮಕ್ಕಳಿಗೆ ಕಿವಿಮಾತು ಹೇಳ್ತೇನೆ, ಸಮಾಜ ನಿಮ್ಮನ್ನು ಗುರುತಿಸಿದೆ ಅಂದ್ರೆ ನೀವು ಸಮಾಜಕ್ಕಾಗಿ ನೀವು ಯಾವಾಗಲೂ ಕಂಕಣಬದ್ಧ ಆಗಿರ್ಬೇಕು. ಎಷ್ಟು ಮಂದಿ ಕಷ್ಟ ಇತ್ತು
ಬರ್ಬರ್ತಾ ಈಗಷ್ಟು ನಾವು ಕಡಿಮೆ ಸಂಖ್ಯೆಯಲ್ಲಿ ಬಂದಿದೆ. ನಿಮಗೆಲ್ಲ ಗೊತ್ತಿದೆ, ಇಡೀ ದೇಶದಲ್ಲೇ ನಾವು ಕಡಿಮೆ ಇದ್ದೇವೆ, ಒಂದು 40-50 ಲಕ್ಷಕ್ಕೆ ನಿಂತಿದ್ದೇವೆ. ಒಂದ್ ವೇಳೆ ನಿಮ್ಮಲ್ಲಿ ಧರ್ಮ ಸಂಸ್ಕಾರ ಇವೆಲ್ಲ ಉಳಿಲಿಲ್ಲ ಅಂದ್ರೆ ಮುಂದೆ ಇದಕ್ಕಿಂತ ಕಡಿಮೆ ಆಗುತ್ತಾ ಹೋಗ್ತೇವೆ ಅನ್ನೋ ಕಳವಳ ನಮಗಿದೆ. ಮಂದಿರಗಳನ್ನು ಕಿಲಿ ಹಾಕುವಂತ ಪರಿಸ್ಥಿತಿ ಬರ್ತಾ ಇದೆ. ಯಾಕಂದ್ರೆ ನೀವು ಮಕ್ಕಳಂದ್ರೆ ಸಾಲಿಗಟ್ಟ ಕಳಿಸ್ತಾ ಇದ್ದೀರಿ, ಮಂದಿರಕ್ಕೆ ಧರ್ಮಕ್ಕೆ ಯಾರು ಇವತ್ತಿನ ದಿವಸ ಕಳಿಸ್ತಾ ಇಲ್ಲ. ಯಾಕಂದ್ರೆ ಮುಂದೆ ಸಮಾಜ ಉಳಿಬೇಕಾದ ಮಕ್ಕಳು ಧರ್ಮದ ಕಡೆಗೆ ಬರಬೇಕು. ನಿಮ್ ಶಿಕ್ಷಣ ಬೇಡ ಅಂತಲ್ಲ, ಬೇಕಾದ ಶಿಕ್ಷಣ ಕೊಡ್ರಿ, ಬೇಕಾದಷ್ಟು ದೊಡ್ಡ ನೌಕರಿ ಕೊಡಿಸ್ರಿ, ಯಾವುದು ಬೇಡ ಅಂತ ಹೇಳೋದಿಲ್ಲ. ಅದ್ರ ಜೊತೆಯಲ್ಲಿ ಸ್ವಲ್ಪ ಸಂಸ್ಕಾರಗಳನ್ನು ಕೊಟ್ಟು ಸಮಾಜ ಧರ್ಮ ಉಳಿಸುವಂತ ಕೆಲಸ ಮಾಡಿ. ಈ ಕಾಲಕ್ಕೆ ಎಷ್ಟೋ ಕಲ್ತು ಕೊಡ್ತಾರೆ ನೋಡಲಿ. ನಮ್ಮ ಅಮ್ಮ ನಮ್ಮ ಮಾತು ಕೇಳಿದ 12 ಏನಂತ ಕೇಳಿದ್ರೆ ಅದು ಮೊಬೈಲಾಗಿ ಬರೋದ 12 ಗುಣಾಕಾರ ಗಂಟು ಮತ್ತು ಅಗಡಿ ಸಸಾಲ ಹೇಳ್ತಿದ್ರ. ಈಗಿನ ಕಾಲದಾಗ ಏನು ಮಾಡ್ತಾರೆ, ತಾವು ಮೊಬೈಲ್ದಾಗ ಬರ್ತಾರೆ ಅಂತ ಕೇಳ್ತಾರೆ. ಈಗ ನೆನಪಿಡಾಕ ಮಾಸ್ತರ್ಗಳು ಏನು ಕಳಿಸ್ತಾರೆ, ಅದನ್ನ ನೆನಪಿಡ್ತಾರೆ, ಮನೆಗೆ ಬಂದು ಮಾಡ್ತಿರ್ತಾರೆ. ನಾವು 1966 ಒಂದು ಸಂತವಾಡಿ ಸಂಚಿಕೆ ಮಾಡಿದ್ವಿ. 1966 ಅಂದರೆ 57 ವರ್ಷ ಆಗ್ತದೆ. 56-57 ವರ್ಷದ ಸಚಿವರಾಗಲಿ ನಾವಾಗಲಿ ನೆನಪಿಡ್ತೀವಿ ಅಂದ್ರೆ ಆಗಿನ ತಿಳಿಯೋ ಈಗಿನ ಬರೆಯುವುದು. 66 ಸಂಚಿಕೆ ಅಂದರೆ ಓಂ ಭಕ್ತ ಮಹಿಮನೆ ಮುಕ್ತ ಮನುಷ್ಯನೇ ಪರಮ ಭಕ್ತನೇ ಜ್ಞಾನಶಾಸ್ತ್ರನೇ ಗುರು ಕಂಗನೆ ಚಿನ್ನಮನೆಂಬ ಆನಂದ ರೂಪಿ ಸಂಸಾರವೆಂಬ ಘೋರ ಹರಣದಲ್ಲಿ ಚಿತ್ತವೆಂಬ ಚೆಗರೆ ಸಂಕಲ್ಪ ವಿಕಲ್ಪ ಎಂಬ ಗಂಡು ಹೆಣ್ಣಿನಗೆ ಜ್ಞಾನವೆಂಬ ಕರಡಿ ಮನೆಗಳೆಂಬ ಆಣೆ ಕ್ರೋಧವೆಂಬ ಹುಲಿ, ಹೀಗೆ ಅನೇಕ ಕಡಮರಗಳು ವಾಸ ಮಾಡಿದವು ಈ ಶರೀರದಲ್ಲಿ. ಜೀವನದ ಶಿಕ್ಷಣ ಪಾರಿವಾಳ ದಂಪತಿಗಳು ಜೀವನಯಾತ್ರೆ ನಡೆಸಿಕೊಂಡು ಕೆಲ ಕಾಲವಾದ ಮೇಲೆ ತತ್ವವೆಂಬ ಕತ್ತಿ ಹಾಕಿದವು. ಸಮೀಪದಲ್ಲಿ ದೇಹವನ್ನು 80 ತೂತುಗಳ ಹುಟ್ಟಿನಲ್ಲಿ ಆಸೆ ಎಂಬ ಬಾವಿಗೆ ವಿಷಯಗಳನ್ನು ಹಾಕಲು ಸಪ್ತಯಗಳೆಂಬ 7 ಚಾಚುತ್ತ ತಿರುಗುತ್ತಾ ಪಾರಿವಾಳ ತತ್ವವೆಂಬ ಕತ್ತಿಯನ್ನು ಹೊಂದಿತ್ತು. ಪಾರಿವಾಳ ದಂಪತಿಗಳು ಮರ ಮರಿಗೆ ಮರಪಾಯ ಮಾಡಿ ಹರಿಯನ್ನು ಸ್ಮರಿಸಿ ಯಾರಿಗೆ ಯಾರೆಲ್ಲ ಎರಡರ ಸಂಸಾರ ನೀರಿನ ನಿಜವಲ್ಲ ಹರಿ ಅನ್ನಂತೆ 58 ವರ್ಷ ಆಯಿತು. ಆಗಿದ್ದು ನೆನಪಿರಬೇಕು, ಮತ್ತು ನೆನಪಿರಲಿ. ಭಯ ಕಲಿತು ಮರೆತು ಬರೋದಲ್ಲ. ಮಕ್ಕಳಿಗೆ ಒಂದಿದ್ದು 95 ಮಾಡ್ಯಾರ ನೀವು, ಇನ್ನೂ 105 ಮಾಡಿ. ಯಾಕೆ ನೀವು ಓದ್ರಿ, ಓದಿ ಕಾಣ ಹಾಕದೆ ದಾಟದಾರಪ್ಪ ನಮ್ಮ ಮಕ್ಕಳು ಮನೆಯವರು ಒಪ್ಕೊಂಡಿರ್ತೇವೆ, ದಾಟಿದಾಗ ಮತ್ತಷ್ಟು ಕಟ್ಟಲು ಕಲಿಸ್ರಿ ಅವರು ಅಂದ್ರೆ ಅವ್ರು ಹಾಕತ್ತೆ. ದೇವರು ಹುಷಾರಪ್ಪ ಅಂದ್ರೆ ಅವ್ರು ಶಾಲೆಗಿರ್ತಾರ, ಏನೆಲ್ಲ ಸಂಸ್ಕಾರ ಏನು ಮಾಡ್ತಾರ. ಅದಕ್ಕೇನು ಮಾಡ್ರಿ, ನಿಮ್ಮ ಮನ್ಯಾಗೂ ಕಲಿಸ್ರಿ. ಮತ್ತು ಮಕ್ಕಳಿಗೆ ಒಂದೆಲ್ಲ ಹೇಳ್ತೀವಿ ನಾವು, ಏನು ಓದಿರ್ತೀರಿ ಸಂಜೆಗೆ ಬಂದು ಮತ್ತೊಂದು ಅದನ್ನ ಮಾಡಿ ನಿಮ್ಗೆ ನೆನಪು ಹೋಗ್ತೇವೆ. ನೆನಪು ಹೊಯ್ಬೇಕು. 50 ಕಾಲು ಅದು ಹೊಯ್ಬೇಕು. ಯಾಕೆ ಹೊಯ್ಬೇಕಪ್ಪ ಅಂದ್ರೆ ಅವ್ರು ಆದ್ರೆ ಅವ್ರ ನೆನಪಿರ್ತೈತೆ. ನಾವು ಜೈನ ದೇವರು ಈ ಒಂದು ವಿಚಾರ ಮಾಡಿ ನಾವು ಒಂದು ಸ್ವಲ್ಪ ಅರ್ಬನಿಗೇಶ್ವರ ತೆರವಾಗಿದ್ದೀವಿ. ಎಲ್ಲರಿಗೂ ಶೇರ್ ಮಾಡಿ ಕಳಿಸೇ ಒಪ್ಪಿಸ್ತಾರೆ. ಈಗ ಏನಾಗಿದೆ ಗೊತ್ತಂದ್ರೆ ನಾವು 200 ಮಂದಿ ಹೆಚ್ಚಿನ ಯಾಕಪ್ಪ ಅಂದ್ರೆ ಡಾಕ್ಟ್ರಿಯಾಗಾಯ್ತು, ವ್ಯಾಯಾಮಗಳಾಯ್ತು, ಇನ್ನೊಂದು ಸಂಸ್ಥೆಗಳಾಗಕ್ಕೆ ಯಾರೇ ಮುಂದೆ ಹೋಗ್ತಿದ್ರು ಅವ್ರ ಹಸ್ತ ಅವ್ರಿಗೆ ನೆನಪಿರ್ಬೇಕು. ಅವ್ರು ಮುಂದೆ ಹೋಗ್ಬೇಕಪ್ಪ ಒಂದು ತಳಕ ಯಾರು ಎಲ್ಲ ಹೋಗ್ಬೇಡಿ, ಅದಕ್ಕೆ ಅವ್ರು ಬಿಡಿ. ಎಲ್ಲರೂ ನಾವು ಬರ್ತಂದ್ರೆ ನಮ್ದು ಒಂದು ಆಕ್ಟಿವೇಶನ್ ಕೆಲಸ ಮಾಡಿದ್ರೆ फंक्शन में हर इस प्रोग्राम में हाजिर हो गए, इसलिए ये बहुत अच्छा उन्नति का अवसर मिलता है। हमारे श्वेतांबर संघ की संख्या कम होते हुए भी हम कभी भी जैन धर्म का बोलते हैं कि भाई हम जैन इतने हैं, तो हमको भी बहुत बड़ी खुशी होती है। 8 साल पहले उपास ने हमको भी ये प्रपोजल दिया, तो उससे खुशी हुई कि ये काम बहुत अच्छा है, इसके लिए आगे बढ़ते रहेंगे। हमारे समाज की ओर से भी या जैन समाज के श्वेतांबर समाज से भी आपको हमेशा हमारा सहयोग मिलेगा। ಜೊತೆಗೆ ಸಮಾಜದ ಸಂಖ್ಯೆಯೂ ಬೆಳಿಬೇಕಾಗಿದೆ. ಜಮಖಂಡಿ ಒಳಗೆ ಶ್ವೇತಾಂಬರ ಅಥವಾ ದಿಗಂಬರ ಎಲ್ಲ ಜೈನ ಸಮಾಜದ ಎಲ್ಲ ಮನೆಗಳು ಕೂಡಿ ಒಂದು 200ಕ್ಕಿಂತ ಹೆಚ್ಚು ಮನೆಗಳು ಆಗ್ಯಾವ. ನಂದು ಒಂದು ವಿನಂತಿ, ಸಮಾಜದವರು ನಿಮ್ಮ ಮಕ್ಕಳನ್ನ ಹೇಳ್ಕೊಂಡ ತಾಯಿ ತಂದೆ ನಿಮ್ಮ ಮನೆ ಮಂದಿ ಎಲ್ಲರೂ ಭಕ್ತಿಗೆ ಬಂದು ನೀವು ಪೂಜೆ ಮಾಡಿ ಬಿಡಿ, ಆದ್ರೆ ದರ್ಶನ ಮಾಡಿಸಿದ ಅದೊಂದು ಕಾರ್ಯ ನೀವು ಅಗದಿ ಒಂದು ಅವಶ್ಯವಾಗಿ ಇಟ್ಕೋಬೇಕು.
ಇದು ಒಂದು ಸಂಸ್ಕಾರದೊಳಗೆ ಒಂದು ವಿಶೇಷತೆ ನಾನು ವಿನಂತಿ ಮಾಡ್ತೀನಿ. ಐತಿ ಸಿಗ್ತೈತಿ, ಆದ್ರೆ ಸಂಸ್ಕಾರ ಕಡಿಮೆ. ಶಿಕ್ಷಣ ಜೊತೆ ಸಂಸ್ಕಾರ, ಸಂಸ್ಕಾರ ಜೊತೆ ಶಿಕ್ಷಣ ಇತ್ತಂತಂದ್ರೆ ನಾವು ಜೀವನದೊಳಗೆ ಎಲ್ಲೋ ಎಂದು ಬೆಳಗಿಲ್ಲ ಅಂತ ನಮ್ಗೆ ಅನ್ನಿಸ್ತದೆ. ನಾನು ಭಾಳ ಒಂದು ಶಾಲೆ ಮನುಷ್ಯ ಅಥವಾ ಇನ್ನೊಂದು ಪಂಡಿತ ಅಲ್ಲ, ಆದ್ರೂ ಸಹಿತ ನಾನು ತಿಳಿದಕ್ಕೆ ನಾನು ನಿಮ್ಮೊಂದ ಹೇಳ್ತೇನೆ. ದಿನ ಬಂದ ಕೇಸಿಂದ ಮುಂಜಾನೆ ಜಳಕ ಆಡೋಕೆ ಬಂದು ಒಂದು ಭಗವಾನ್ ದರ್ಶನ ನೀವು ತಗೊಂಡ್ರಂತಂದ್ರೆ ಆ ದಿವಸ ನೋಡ್ರಿ ನೀವು ಸಂಜೆಗೆ ಇವತ್ತಿನ ದಿವಸ ಯಾವ ರೀತಿ ಹೋಗಿದ್ವಿ, ಯಾವ ರೀತಿ ಇದಕ್ಕೆ ಕಾರಣ ಏನು ಅಂತಂದ್ರೆ ನಾವು ಭಗವಾನ್ ದರ್ಶನ ಮುಂಜಾನೆ ಎದ್ದು ಮಾಡಿದ್ವಿ. ಇದು ಒಂದೇ ನೀವು ಸರಿಯಾಗಿ ಹೇಳ್ತೀವಿ. ಶಿಕ್ಷಣ ಜೊತೆ ಸಂಸ್ಕಾರನು ಆಟೋಮೆಟಿಕ್ಲಿನ ಬರ್ತೈತಿ. ನಮಗೆಲ್ಲರಿಗೂ ತಾಯಿ ಮನೆಯಾಗ ತಾಯಿ ಮತ್ತು ತಂದೆಯವರಿಗೆ ಇದೊಂದು ಮುಖ್ಯ ಕಾರಣ. ನಮ್ಮ ಮಕ್ಕಳಿಗೆ ಮೊದಲ ಜಳಕಾಗ್ತಿಲ್ಲ, ನೀವು ಮೊದಲು ದೇವರಿಗೆ ಹೋಗಬೇಕಂತ ಕೇಸಿ ನೀವು ಕಂಪಲ್ಸರಿ ಹೇಳಬೇಕಂತ ನಾನೆಲ್ಲ ತಾಯಿ ತಂದೆಗಳಿಗೆ ನಾನು ವಿನಂತಿಸ್ತೇನೆ. ಅವ್ರು ಪಾಪ ಮಾಸ್ತರ್ಗಳು ಗುರು ಮಾಡ್ತಾರಲ್ರಿ, ಹುಡುಗಿ ಮಾಡ್ತಾರಲ್ರಿ, ಅವ್ರು ರೊಕ್ಕದ ಕಡೆಲ್ಲ ಸಿದ್ದಿಲ್ಲ. ನಮ್ಮಲ್ಲಿ ಯಾವ ರೊಕ್ಕ ನಮ್ಮ ದೊಡ್ಡ ಆಗಬೇಕು, ದೊಡ್ಡ ಮಾಡಬೇಕು, ಅವಾಗ ಸಾಕಷ್ಟು ಬುದ್ಧಿ ಬರಬೇಕು, ಈ ಭಾವನೆ ಅವ್ರಲ್ಲಿ ಇರ್ತೀರಿ. ಇವತ್ತು ಹಂಗಿಲ್ಲ. ಇವತ್ತು ನಾವು ನಮ್ಮ ಮಕ್ಕಳನ್ನ ಬರೇ ಸಾಲಿಗೆ ಹಾಕಿ ಸುಮ್ಕೂತ ನಡೆಯಂಗಿಲ್ಲ. ಮತ್ತು ಅದು ಏನ್ರಿ, ಯಾವ ಬೇಕಾದ್ರೆ ನೀವು ಕಾಲೇಜ್ ಹೋಗ್ರಿ, ಯಾವ ಬೇಕಾದ್ರೆ ಸಾಲಿಗೆ ಹೋಗ್ರಿ, ಸಿಕ್ಕಾಪಟ್ಟಿ ಫೀಸ್ ತೊಟ್ಟಿ, ಡೊನೇಷನ್ ತೊಟ್ಟಿ, ಮತ್ತು ಸಾಲಿ ಸಲಕರಣೆಗಳು ಕೊಟ್ಟಿ, ಯಾವುದಾದ್ರೂ ಒಂದು ನಾವು ಟ್ಯೂಷನ್ ಹೇಳ್ಬೇಕಂತಂದ್ರೆ ಅದನ್ನು ತುಟ್ಟಿ. ಹಿಂಗಾಗಿ ಈ ತುಟ್ಟಿ ದಿನದೊಳಗೆ ಯಾವ ಹುಷಾರು ಹುಡುಗ ಇರ್ತಾನೆ, ಆ ಹುಡುಗ ಎಲ್ಲರೇ ಮ್ಯಾಟ್ರಿಕ್ ಮುಗಿದು ಕಾಲೇಜ್ ಹೋಗ್ಬೇಕು, ಕಾಲೇಜ್ ಮುಗಿದು ಮತ್ತೆ ಹೋದರೆ ಒಂದು ಇದರ ಕಾಲೇಜ್ ನಾವು ಮೆಡಿಕಲ್ ಆಗಲಿ, ಸಿ ಎ ಆಗಲಿ, ಅಥವಾ ಮತ್ತೆ ಅವರಿಗೆ ಕೊಡುವ ಇದು ವ್ಯಾಸಂಗಕ್ಕೆ ಹೋಗ್ಬೇಕಂತ ಅಂದ್ರೆ ಅವ್ರಿಗೆ ಬಹಳ ಒಂದು ದೊಡ್ಡ ಫೈನಾನ್ಸ್ ತೊಂದರೆ ಆಗ್ತದೆ. ಅದಕ್ಕೆ ನಾವು ಒಂದು ಸ್ವಲ್ಪ ಅಭಿನಯ ಹೆಲ್ಪ್ ಮಾಡೋದು, ಒಂದು ಸ್ವಲ್ಪ ಕೈ ಹಚ್ಚಿದ್ರು ಸಹಿತ ಎದ್ದು ಮುಂದೆ ಹೋಗ್ತಾರೆ. ಇದು ನಮಗೆ ಈ ಕಳೆದ ಒಂದು 10-20 ವರ್ಷನಾಗ ನಾನು ಅನುಭವಿಸಿದೆ. ಯಾಕಂದ್ರೆ ಬೆಂಗಳೂರಿಗೆ ಹೋಗ್ರಿ, ಪುಣಾಕ್ ಹೋಗ್ರಿ, ಬಾಂಬೆಗೆ ಹೋಗ್ರಿ, ಎಲ್ಲಿ ಹೋದ್ರೆ ಎಲ್ಲರೇ ಹುಡುಗರು ನಮ್ಮನ್ನು ನೋಡಿರ್ತಂದ್ರೆ ಆ ಹುಡುಗರು ನಮಗೆ ಗೊತ್ತಾಗಿಲ್ಲ. ಆದ್ರೆ ನಮ್ಮ ಚೇರ್ಮನ್ ನೀವು ಕೇಸಿನ ಎಷ್ಟು ನಮಗೆ ಗೌರವ ಕೊಟ್ಟ ಕೇಸಿನ ನಮ್ಮ ಅಡ್ಡೆ ಬಂದು ಮಾತಾಡ್ತಾರೆ. ಅದನ್ನು ನೋಡಿದ್ರೆ ನಾವು ಏನೋಪ್ಪ ಪುಣ್ಯ ಮಾಡಿ ಬಂದೀವಿ, ಇಂಥ ಹುಡುಗರಿಗೆ ನಾವು ಹೆಲ್ಪ್ ಮಾಡಿದೀವಿ, ಈ ಮನಸ್ಸ ನಮ್ಮಲ್ಲಿ ಅವಕಾಶ ಬರ್ತದೆ. ಸಾಕು, ನಾವು ಅದನ್ನ ಎಲ್ಲ ತಿಳ್ಕೊಂತ ನೀವು ಹೇಳೋದು ಇರಂಗಿಲ್ಲ. ಅಟ್ರ ಮೇಲೆ ನಾನು ನಿಮ್ಗೆ ಏನನ್ನ ಹೆಲ್ಪ್ ಮಾಡಬೇಕು ಅದನ್ನ ಎಲ್ಲ ಮಾಡ್ಬೇಕು. ಯಾಕಂದ್ರೆ ನನಗೆ ಭಗವಂತನ ಆಶೀರ್ವಾದನಕ್ಕಿಂತ ಈ PhD ಸಮಸ್ಯೆ ಒಳಗೆ ನಮ್ಗೆ ಏನೋ ಒಂದು ಸ್ಥಾನ BM ಪಾಟೀಲ್, MB ಪಾಟೀಲ್ ತಂದೆ ಅವರು ನನಗೆ ಇಲ್ಲೇ ಈ ಜವಾಬ್ದಾರಿ ತಗೋಬಾರ್ದು ಕೇಸಿಂದ 89 ನನಗೆ ಈ ಜವಾಬ್ದಾರಿ ಕೊಟ್ಟರು. ನಾ ಒಬ್ಬ ಅಶಿಕ್ಷಿತ ಮನುಷ್ಯ, ಮ್ಯಾಟ್ರಿಕ್ ನಾಪಾಸ್ ಮನುಷ್ಯ, ಕಾಲೇಜ್ ನಮ್ಗೆ ಯಾಕೆ ಅಂತೇಳಿ ನಾ ಇದು ಭಾಷಣದಾಗ ನಾವು ಅವ್ರಿಗೆ ಹೇಳಿದ್ದಂತ ಇಲ್ಲ ನನ್ನ ಕಾನ್ಫಿಡೆನ್ಸ್ ಐತಿ, ನೀನು ಅದನ್ನ ಜವಾಬ್ದಾರಿ ಹೊರ್ತಿ ದಯಮಾಡಿ ಅದನ್ನ ಜವಾಬ್ದಾರಿ ಹೊರತು ಅದಕ್ಕೆ ಕೇಸಿಂದ ಬಿಜಾಪುರದೊಳಗೆ ಮನ್ಯಾಗ ಅದು ನನ್ನ ಪರ ಕಟ್ಟಿಸಿಂದ ನಾನು ಇದು ಮಾಡಿದ್ರಿ. ತಾಬತ್ತು ಮರುದಿವಸ ನನಗೆ ಲೆಟರ್ನು ಬಂತು, ಎಲ್ಲ ಆಯ್ತು. ಹಿಂದಿಗಡೆ ನಮ್ಮ ಲಲಿತ್ ಸರ್ ಅವರು ಇದ್ರು, ಹೆಂಗ್ರಿ ಸರ್ ನಮ್ಗೆ ಆದ್ರೆ ಇವತ್ತು ನಾ ದಿವಸ ನನ್ನ ಏನು ಇವತ್ತು ನಮ್ಮ ಉಗಾರ್ ಸರ್ ಹೇಳಿದ ಪ್ರಕಾರ ನಾವು ವರ್ಷ ಕಮ್ಮಿ ಒಂದು 15-20 ಹುಡುಗರು ಬಡವರು 80ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಇದ್ದಂಥ ಹುಡುಗರು ಅವರ ಊರವ್ರು ಯಾರಲ್ಲಿ ಹಿರಿಯರು ಬಂದ ಕೇಸಿಂದ ಹೇಳಿದ್ರಂತಂದ್ರೆ ನಾ ಅವರು ಎಲ್ಲ ರೀತಿಯಿಂದ ಅನುಕೂಲತೆ ಮಾಡಿಕೊಡ್ತೀವಿ. ಇನ್ನೇನು ಅವ ಸರಿಯಾಗಿ ಬಡವ ಇರಬೇಕು, ಇದು ಒಂದೇ ಬಂದ ಸರ್. ಯಾಕಂದ್ರೆ ಇದ್ದೊಳವ್ರಿಗೆ ಯಾಕೆ ಬೇಕು, ಯಾವ ಹೆಂಗೆ ಬೇಕಾದ್ರೆ ಇವತ್ತು ಲಂಡನ್ ಹೋಗಿ ಕೇಸಿನ ಸರಿ ಕಲಿಬೋದು. ಆದ್ರೆ ಬಡವರಿಗೆ ಏನ್ರಿ ಆಸ, ಅದಕ್ಕೆ ಬಡವರಿಗೆ ಅನುಕೂಲ ಆಗಲಿ ಈ ಭಾವನೆಯಿಂದ ನಾನು ಅದನ್ನು ಮಾಡ್ಕೊಂತ ಬಂದಾನೆ. ಅದಕ್ಕೆ ನನಗೆ ಕಾಲೇಜ್ ಒಳಗೆ ಅದೇ ಅದರೊಳಗೆ ಜಾತಿ ಇಲ್ಲ ಅಥವಾ ಯಾವ ಬಂತಿಲ್ಲ, ಮತ ಇಲ್ಲ, ಏನೂ ಇಲ್ಲ. ಕಾಲೇಜ್ ಒಳಗೂ ಸಹಿತ ಒಂದು ರಿಟೈರ್ಡ್ ಏನು ಗುರುಗಳು ಅದಾರ
ಅವ್ರದ್ದು ಒಂದು ಫಂಡ್ ನಾವು ಪ್ರತಿ ಸಲ ನಾವು ತೆಗೆದಿಟ್ಟಿರ್ತೀವಿ. ಆ ಫಂಡ್ದೊಳಗೆ ಅವ್ರಿಗೆ ಬೇಕಾಗುವಂತ ಅನುಕೂಲತೆ ಮಾಡಿಕೊಡ್ತೀವಿ. ಇವನ್ ಅವ್ರಿಗೆ ಇರ್ಲಾಕಂಡ್ರಿ, ಅವ್ರಿಗೆ ಊಟ ಅನ್ರಿ, ಪುಸ್ತಕ ಅನ್ರಿ, ಲೈಬ್ರರಿ ಒಳಗೆ ಸಹಿತ ನಾವು ಅವ್ರಿಗೆ ಪೂರ್ತಿ ಅವ್ರಿಗೆ ಫ್ರೀ ಕೊಟ್ಟಿರ್ತೀವಿ. ಇದು ಕಮ್ಮಿ 15ರಿಂದ 20 ಹುಡುಗರು ನಾವು ವ್ಯವಸ್ಥೆ ಮಾಡಿರ್ತೀವಿ. ಮತ್ತು ಅದರೊಳಗೆ ನನ್ನ ತಿಳುವಳಿಕೆ ಪ್ರಕಾರ ನಮ್ಗೆ ರಾಮಗೊಂಡು ಅವರು ಕೆಲವೊಂದು ಹುಡುಗರಿಗೆ ಉಪಕಾರ ಮಾಡ್ಯಾರ. ಮತ್ತು ನಿಮಗೂ ನಾವು ಓಪನ್ ಹೇಳ್ತೀನಿ, ಯಾರೇ ಅಂತ ಬಡವರು ಇದ್ದಿರ್ತಂದ್ರೆ, ಹುಷಾರ ಹುಡುಗರು ಇದ್ದಿರ್ತಂದ್ರೆ, ಇನ್ನೇನು ನಾವು ಸ್ಟಾರ್ಟ್ ಮಾಡಿದ್ವಿ ಆ ಹುಡುಗ 80% ಇರ್ತಂದ್ರೆ 79 ಇರುವ ಆಗ 79 ಬಂದ್ರೆ ಅವನ ಫೆಸಿಲಿಟಿ ಕಟ್ ಆಗ್ತಾವ. ಇದನ್ನ ನಾವು ಹೇಳೇ ಅದನ್ನ ಅನುಕೂಲತೆ ಮಾಡಿಕೊಟ್ಟು ಬಂದೀವಿ. ಆ ಪ್ರಕಾರ SSC ರಗಡ್ ಹುಡುಗರು ಆಗ್ಯಾರ. ಮತ್ತ ಅದರೊಳಗಿನ ಹುಡುಗರ ಸಾಕಷ್ಟು ಭೇಟಿ ಆದಾಗ ಬಹಳ ಒಂದು ಗೌರವ ನಮ್ಮ ಮನಿ ಮಂದಿ ಕೊಡಂಗಿಲ್ಲ ನಮಗೆ ಕೊಟ್ಟಾರ. ಮತ್ತು ಅದನ್ನ ನೋಡಿ ನಮ್ಗೆ ಬಹಳ ಒಂದು ಆನಂದ ಆಗತ್ತಿ. ಇದೇನೋ ನಾವು ಕಾರ್ಯ ಮಾಡ್ಲಾಕತ್ತೀವಿ, ಏನೋ ಒಂದು ನನ್ಗೆ ಅನುಕೂಲತೆ ಸಿಕ್ಕೈತಿ, ಭಗವಂತ ಅನುಕೂಲತೆ ಮಾಡಿಕೊಡ್ತಾನೆ. ಇಂಥ ಒಂದು ಶಿಕ್ಷಣ ಸಂಸ್ಥೆ ಒಳಗೆ ನೀವು ಜವಾಬ್ದಾರಿ ಹೊತ್ತು ಕೆಲಸ ಮಾಡಪ್ಪ ಅಂತ ಹೇಳಿ. ಮತ್ತು ನನ್ನ ವಿಚಾರಕ್ಕೆ ಅಲ್ಲಿ ಇದ್ದಂಥ ಸ್ಟಾಫ್ದವರಾಗಲಿ ಅಥವಾ ಯಾರಿಗೆ ಅಡ್ಮಿನಿಸ್ಟ್ರೇಟರ್ ಆಗಲಿ ಎಲ್ಲರೂ ಸ್ಪಂದಿಸ್ತಾರೆ, ಎಲ್ಲರೂ ಒಪ್ಕೊಂತಾರೆ. ಅದಕ್ಕೆ ನನಗೆ ಇಂಥ ಒಂದು ಉಪಕಾರ ಮಾಡಲಿಕ್ಕೆ ಒಂದು ಅನುಕೂಲತೆ ಸಿಕ್ಕಿದ್ದೈತಿ. ದಯಮಾಡಿ ನಿಮ್ಗೆ ಎಲ್ಲರಿಗೂ ನಾವು ವಿನಂತಿ ಏನು ಮಾಡ್ತೇನೆ ಅಂತಂದ್ರೆ, ನಿಮ್ಮ ಏನಾದ್ರು ಒಂದು ಅರ್ಥ ಅನುಕೂಲತೆ ಬೇಕಾಗಿತ್ತು ಅಂತಂದ್ರೆ ಯಾವಾಗಲೂ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ರಿ. ನಾನು ನಿಮ್ಮ ಸೇವೆ ಮಾಡ್ಲಿಕ್ಕೆ ಯಾವತ್ತೂ ಸಿದ್ಧದಂತೆ ಈ ಸಂದರ್ಭ ಇರುತ್ತಾರೆ. ಇದೇನು ಅಂತ